ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಮೇಡಮ್ ಇದ್ದಾರಾ? ಹಾಂ ಇದ್ದಾರೆ ಮೇಡಮ್. ಮೇ ಐ ಕಮ್ ಇನ್ ಮೇಡಮ್? ಓ ನಿವೇದಿತಾ, ಬನ್ನಿ ಕೂತ್ಕೊಳ್ಳಿ. 3 ದಿನ ಆಯಿತು, ಆಶ್ರಮದ ಕಡೆ ಬರಲೇ ಇಲ್ಲ ಮೇಡಮ್. 3 ದಿವಸದಿಂದನೂ ತುಂಬ ಸರ್ಜರಿಗಳಿದ್ವು ನಿವೇದಿತಾ, ಅದಕ್ಕೆ ಬರೋಕ್ಕಾಗಲಿಲ್ಲ. ಓಹ್, ಇವತ್ತು ಶೆಡ್ಯೂಲ್ ಹೇಗಿದೆ ಮೇಡಮ್? ಇವತ್ತು ಫ್ರೀನೇ, ಪರವಾಗಿಲ್ಲ. ನಾನು ಸ್ವಲ್ಪ ಹೊತ್ತಲ್ಲೇ ಆಶ್ರಮಕ್ಕೆ ಬರ್ತಿದ್ದೆ. ಮೇಡಮ್, ಕೆಲವು ಚೆಕ್ಗಳ ಮೇಲೆ ನಿಮ್ದು ಅರ್ಜೆಂಟಾಗಿ ಸೈನ್ಗಳಾಗಬೇಕಾಗಿತ್ತು. ನೀವಿವತ್ತು ಆಶ್ರಮಕ್ಕೆ ಬರೋಕ್ಕಾಗುತ್ತೋ ಇಲ್ವೋ ಅಂತ ನಾನೇ ಇಲ್ಲಿಗೆ ಬಂದುಬಿಟ್ಟೆ. ಬರೋಲ್ಲ, ಮೊದಲು ಆ ಚೆಕ್ಗಳನ್ನ ಕೊಡಿ, ಸೈನ್ ಮಾಡಿಬಿಡ್ತೀನಿ, ಆಮೇಲೆ ಮರ್ತು ಹೋಗುತ್ತೆ. ಮತ್ತೆ ಹೇಳಿ ನಿವೇದಿತಾ, ಹೇಗೆ ನಡೀತಾ ಇದೆ ಕೆಲಸ ಎಲ್ಲ? ಹೇಗೆ ಅನಿಸ್ತಾ ಇದೆ ನಿಮಗೆ? ತುಂಬ ಚೆನ್ನಾಗಿದೆ ಮೇಡಮ್. ಕೆಲಸನ ನಾನಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ. ನಮ್ಮ ಕೇಟ್ರಿಂಗ್ ಯೂನಿಟ್ಗೆ ತುಂಬಾ ಆರ್ಡರ್ಸ್ ಬಂದಿದೆ ಮೇಡಮ್. ಹಾಗೆ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಪ್ರಾಡಕ್ಟ್ಸ್ ಬಗ್ಗೆ ತುಂಬ ಒಳ್ಳೆ ಚರ್ಚೆ ಇದೆ. 4 ಪಬ್ಲಿಕ್ ಸ್ಕೂಲಿಂದ ಯೂನಿಫಾರ್ಮ್ ಆರ್ಡ್ರ್ ಬಂದಿತ್ತು ಮೇಡಮ್. ಆದರೆ ಜ್ಯೋತಿ ಜ್ಞಾನ ಕೇಂದ್ರದವರು ಫೋನ್ ಮಾಡಿ ಅವ್ರ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿದ್ರು. ಅವ್ರು ಯಾವುದೋ ದೊಡ್ಡ ಕಂಪ್ನಿ ಕೊಡ್ತಾರಂತೆ ಆರ್ಡ್ರನ್ನ, ಅವ್ರೊಂದು ಸ್ವಲ್ಪ ಕಡಿಮೆಗೆ ಮಾಡಿಕೊಡ್ತಾರಂತೆ. ಅದಕ್ಕೆ ಆದರೆ ಅವರು ಆಫರ್ ಮಾಡೋ ರೇಟ್ಗೆ ನಾವು ಮಾಡ್ಕೊಡೋಕ್ಕಾಗಲ್ಲ ಮೇಡಮ್. ಅವರು ಪ್ರತಿ ವರ್ಷವೂ ನಮಗೆ ಆರ್ಡರ್ ಕೊಡ್ತಿದ್ರು, ಈ ವರ್ಷ ಯಾಕೆ ಹೀಗೆ ಮಾಡಿದ್ರು? ಎನಿವೇ, ನಾನು ಶಾಲೆಯವ್ರ ಹತ್ರ ಆಮೇಲೆ ಮಾತಾಡ್ತೀನಿ ನಿವೇದಿತಾ. ಓಕೆ ಮೇಡಮ್. ಮೇಡಮ್, ನಿಮ್ಮ ಹತ್ರ ಇನ್ನೊಂದು ವಿಷಯ ಮಾತಾಡಬೇಕಾಗಿತ್ತು. ನೀವಿವತ್ತು ಫ್ರೀ ಇದ್ದೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಈ ವಿಷಯನ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಇವತ್ತು ಬೇಡ ಅಂದರೆ ಇನ್ನೊಂದು ದಿನ ಮಾತಾಡ್ತೀನಿ ಮೇಡಮ್. ನನ್ನ ಹತ್ರ ನಿಮ್ಗೇನು ಅಷ್ಟೊಂದು ಫಾರ್ಮ್ಯಾಲಿಟೀಸ್? ಹೇಳಿ, ಪರವಾಗಿಲ್ಲ. ಮೇಡಮ್, ನಿಮ್ಮ ಮುಂದೆ ಒಂದು ಪ್ರಪೋಸಲ್ ಇಡೋಣ ಅಂತ. ನಮ್ಮ ಶ್ರದ್ಧಾ ಫೌಂಡೇಶನ್ ಆ್ಯಕ್ಟಿವಿಟೀಸ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಹೇಗೆ ಅಂತ. ಅಂದರೆ ನಮ್ಮ ಫೌಂಡೇಶನ್ ಇವಾಗ ಅಬಲೆಯರ ಸಂರಕ್ಷಣೆ ಮತ್ತು ಪುನರ್ವಸತಿ ಮಾಡ್ತಾ ಇದೆ. ಇದು ಬರೀ ಸರ್ಫೇಸ್ ಲೆವೆಲ್ ಕೆಲಸ ಆಯಿತು. ಕಾಂಕ್ರೀಟಾಗಿ ಏನಾದರೂ ಮಾಡಬೇಕಲ್ವಾ ಮೇಡಮ್? ನಿಮ್ಗನ್ಸುತ್ತೇನು ಹೇಳಿ, ಪರವಾಗಿಲ್ಲ. ನಾವಿವಾಗ ಮಾಡ್ತಿರೋದು ಸರ್ಫೇಸ್ ಲೆವೆಲ್ ಕೆಲಸ ಅಂದ್ರಲ್ಲ, ಅದು ನಂಗೆ ಅರ್ಥ ಆಗಲಿಲ್ಲ. ಮೇಡಮ್, ನಿಮ್ಮ ಮೆಡಿಕಲ್ ಟರ್ಮ್ಸ್ನಲ್ಲಿ ಹೇಳಬೇಕು ಅಂದರೆ ನಾವಿವಾಗ ಬರೀ ಸಿಂಪ್ಟಮ್ಸ್ನ ಟ್ರೀಟ್ ಮಾಡ್ತಾ ಇದ್ದೀವಿ. ಕಾಯಿಲೆ ಹಾಗೆ ಉಳ್ಕೊಂಬಿಟ್ಟಿದೆ. ಆದರೆ ನಾವು ಮೊದಲು ಕಾಯಿಲೆನ ಅಡ್ರೆಸ್ ಮಾಡಬೇಕಲ್ವಾ ಮೇಡಮ್? ಅಬಲೆಯರ್ ಯಾಕೆ ಆಗ್ತಾರೆ ಹೇಳಿ ಮೇಡಮ್? ಯಾಕೆಂದರೆ ಅವರಿಗೆ ದಾರಿ ಇರೋದಿಲ್ಲ. ನಾವು ಎಜುಕೇಷನಲ್ ರಿಫಾರ್ಮ್ಸ್ ತಂದು ಪ್ರತಿಯೊಂದು ಮಗುಗೂ ಎಜುಕೇಷನ್ ಸಿಗೋ ಹಾಗೆ ಮಾಡೋ ತನಕ ಅಬಲೆಯರ್ ಬರ್ತಾನೆ ಇರ್ತಾರೆ. ಎಜುಕೇಷನು ರೀಸನಬಲ್ ಆಗಿರಬೇಕು. ಟ್ರಿಗ್ನೋಮೆಟ್ರಿನೋ ಇಲ್ಲ ಹಳೆಗನ್ನಡ ಕಾವ್ಯನೋ ಎಲ್ಲರೂ ಓದಲೇಬೇಕು ಅಂತ ಏನಿಲ್ಲ. ಕನಿಷ್ಠ ಪಕ್ಷ ಸೆನ್ಸಿಬಲ್ ಆಗಿ ಯೋಚನೆ ಮಾಡುವಷ್ಟು ಅವ್ರು ಓದಿರಬೇಕು. ಅವರ ನಿಲುವನ್ನು ಅವರೇ ಸಮರ್ಥಿಸ್ಕೊಳ್ಳೋ ಅಷ್ಟಾದರೂ ಓದೇ ಇರಬೇಕಲ್ವಾ ಮೇಡಮ್? ಐ ಅಗ್ರಿ. ಆದರೆ ಇದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ? ನೋಡಿ ಮೇಡಮ್, ನನಗನ್ಸೋದು ನಾವು ಪುಟ್ಟ ಹೆಜ್ಜೆ ಇಟ್ಟರೆ ದೊಡ್ಡದೇನಾದರೂ ಸಾಧಿಸೋಕ್ಕೆ ಸಾಧ್ಯ ಅಂತ. ನಾವು ನಮ್ಮ ಫೌಂಡೇಶನಿಂದ ಒಂದು ಸ್ಕೂಲ್ ಶುರು ಮಾಡಿದ್ರೆ ಹೇಗೆ ಮೇಡಮ್? ಒಂದು ಹೊಸ ಥರ ಎಜುಕೇಷನ್ ಕೊಡುವಂಥ ಸ್ಕೂಲು. ನಿಜವಾದ ಅರ್ಥದಲ್ಲಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವಂಥ ಎಜುಕೇಷನ್ ನಾವು ಕೊಡಬೇಕು ಮೇಡಮ್. ಅಂದರೆ ವೆಕೇಷನಲ್ ಟ್ರೈನಿಂಗ್ ಥರನಾ? ಇಲ್ಲ ಮೇಡಮ್, ರೆಗ್ಯುಲರ್ ಸ್ಕೂಲು. ಆದರೆ ನಾವಲ್ಲಿ ಫ್ರೀ ಎಜುಕೇಷನ್ ಪ್ರೊವೈಡ್ ಮಾಡಬೇಕು. ಒಳ್ಳೆ ಕ್ವಾಲಿಟಿ ಇರೋ ಎಜುಕೇಷನ್ನ ಕೊಡಬೇಕು. ನಿಮ್ಮ ಐಡಿಯಾಲಜಿ ಒಳ್ಳೆಯದೇ, ಆದರೆ ನೀವೊಂದು ವಿಷಯ ಯೋಚನೆ ಮಾಡಬೇಕು. ಇಲ್ಲೇ ಸುತ್ತಮುತ್ತ ಗೌರ್ಮೆಂಟ್ ಸ್ಕೂಲ್ಸ್ ಇದೆ, ಫ್ರೀ ಎಜುಕೇಷನ್ ಕೂಡ ಸಿಗುತ್ತೆ ಅಲ್ಲಿ. ಆದರೂ ಯಾಕೆ ಅಲ್ಲಿಗೆ ಜಾಸ್ತಿ ಮಕ್ಕಳು ಹೋಗಿ ಸೇರ್ಕೋತಾ ಇಲ್ಲ ಹೇಳಿ? ಸುಮಾರು ಕಾರಣಗಳಿದೆ ಮೇಡಮ್. ಶಾಲೆಗಳ ಸಮಸ್ಯೆ ಇಲ್ಲ, ಆದರೆ ನನಗನ್ಸೋದು ನಮ್ಮ ಎಜುಕೇಷನಲ್ ಸಿಸ್ಟಮು ಅಷ್ಟಾಗಿ ಮಕ್ಕಳುಗಳನ್ನ ಅಟ್ರಾಕ್ಟ್ ಮಾಡ್ತಾ ಇಲ್ಲ. ಇವಾಗ ಸ್ಕೂಲಲ್ಲಿ ಹೇಳ್ಕೊಡೋ ಸಿಲೆಬಸ್ ಜೊತೆ ಮಕ್ಕಳು ಅವ್ರನ್ನ ಐಡೆಂಟಿಫೈ ಮಾಡ್ಕೋತಾ ಇಲ್ಲ. ಯಾಕೆಂದರೆ ಈಗಿನ ಎಜುಕೇಷನ್ ಸಿಸ್ಟಮಲ್ಲಿ ಇಂಡಿಯನ್ ಐಡೆಂಟಿಟಿ ಇಲ್ಲ. ಸುಮ್ಮನೆ ವೆಸ್ಟರ್ನ್ ಎಜುಕೇಷನ್ ಸಿಸ್ಟಮ್ನ ನಾವೆಲ್ಲ ಕಾಪಿ ಮಾಡ್ತಿದ್ದೀವಿ ಅಷ್ಟೇ. ಅಂದರೆ ನೀವು ಹೇಳ್ತಾ ಇರೋದೇನು?
ವೆಸ್ಟರ್ನ್ ಎಜುಕೇಷನ್ ಸ್ಟೈಲ್ನ ಬಿಟ್ಬಿಡ್ಬೇಕು ಅಂತನಾ? ಇಲ್ಲ ಮೇಡಮ್, ಅದನ್ನು ಬಿಟ್ಟರೆ ಮಾಡ್ರನ್ ವರ್ಲ್ಡಲ್ಲಿ ಸರ್ವೈವ್ ಆಗೋದು ಕಷ್ಟ ಆಗುತ್ತೆ. ಒಂದು ಕರೆಕ್ಟ್ ಬ್ಲೆಂಡನ್ನು ಅಚೀವ್ ಮಾಡಬೇಕು ವೆಸ್ಟರ್ನ್ ಮತ್ತು ಇಂಡಿಯನ್ ಸ್ಟೈಲ್ನಲ್ಲಿ. ಎಷ್ಟೊಂದು ಜನ ಅವ್ರ ಮಕ್ಕಳನ್ನ ಕನ್ನಡ ಮೀಡಿಯಮ್ಗೆ ಹಾಕೋದಿಲ್ಲ, ಇಂಗ್ಲೀಷ್ ಕಲೀಲಿ ಅಂತ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ತಾರೆ. ಇಂಡಿಯನ್ ಐಡೆಂಟಿಟಿನೂ ನಮ್ಮ ಎಜುಕೇಷನಲ್ಲಿ ಇಟ್ಕೊಂಡು ವೆಸ್ಟರ್ನ್ ಟೆಕ್ನಾಲಜಿನೂ ಇಟ್ಕೊಂಡು ನಾವು ಅದನ್ನು ಪರಿಚಯ ಮಾಡಿದಾಗ ಅದೊಂದು ಸಾರ್ಥಕ ವಿದ್ಯಾಭ್ಯಾಸ ಆಗುತ್ತೆ. ಕಾನ್ಸೆಪ್ಟ್ ಚೆನ್ನಾಗಿದೆ, ಆದರೆ ಎಕ್ಸಿಕ್ಯೂಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಮನ್ಸು ಮಾಡಿದ್ರೆ ಕಷ್ಟ ಇಲ್ಲ ಮೇಡಮ್. ಆದರೆ ನೀವು ಹೇಳಿದ ಫ್ರೀ ಎಜುಕೇಷನ್ ಸಿಸ್ಟಮಲ್ಲಿ ನನಗೆ ನಂಬಿಕೆ ಇಲ್ಲ. ಫ್ರೀ ಆಗಿರೋದನ್ನು ಜನ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ತಾರೆ. ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಬಾರ್ದು. ಬ್ರೇಕ್ ಈವನ್ ಆಗೋ ಥರ ಮಿನಿಮಮ್ ನಾಮಿನಲ್ ಫೀ ಇಡಲೇಬೇಕು. ಆವಾಗಲೇ ತಂದೆ ತಾಯಿಗಳಿಗೂ ಮಕ್ಳಿಗೂ ಕಮಿಟ್ಮೆಂಟ್ ಇರುತ್ತೆ. ಅದು ಸರಿ ಮೇಡಮ್. ಸ್ಕೂಲ್ ಸೆಟಪ್ ಮಾಡೋದಕ್ಕೆ ರಿಸೋರ್ಸಸ್ ಹೊಂದಿಸ್ಕೋಬೋದು. ಪ್ರಾಪರ್ಟಿ ಕೂಡ ನಮ್ಮದೇ ಇದೆ, ನೋ ಪ್ರಾಬ್ಲಮ್. ಆದರೆ ಸ್ಕೂಲ್ ಕಟ್ಟಿಸ್ಬಿಟ್ರೆ ಮುಗಿದೋಗೋದಿಲ್ಲ ಅಲ್ವಾ? ಅದನ್ನು ನಡ್ಸ್ಕೊಂಡು ಹೋಗೋದು ಹೇಗೆ, ಮ್ಯಾನೇಜ್ ಮಾಡೋದು ಹೇಗೆ? ನಾವು ಅದಕ್ಕೆ ಫಂಡ್ ರೈಸ್ ಮಾಡಿದ್ರೆ, ನಮ್ಮ ಕಾನ್ಸೆಪ್ಟನ್ನ ಜನರಿಗೆ ಹೇಳೋಣ. ನಮ್ಮ ಕಾನ್ಸೆಪ್ಟ್ ಇಷ್ಟ ಆದರೂ ಅದರಲ್ಲಿ ಇನ್ವೆಸ್ಟ್ ಮಾಡಲಿ. ಕೊಡಬೇಕು ಅಂತ ಮನಸ್ಸಿರೋರ ಹತ್ರ ಹೋಗಿ ಕೇಳೋಣ ಮೇಡಮ್, ಅವರು ಇದಕ್ಕೆ ಹೆಲ್ಪ್ ಮಾಡೇ ಮಾಡ್ತಾರೆ. ಇಟ್ಸ್ ಎ ಗುಡ್ ಪ್ರಪೋಸಲ್. ಆದರೆ ತುಂಬ ಕೆಲಸ ಇದೆ. ಒಬ್ಬರು ಇಬ್ಬರು ಮಾಡುವಂಥ ಕೆಲಸ ಅಲ್ಲ ಇದು. ನಾವೊಂದು ಟೀಮ್ ಕಟ್ಟಬೇಕು, ಎಜುಕೇಷನಿಸ್ಟ್ಗಳದ್ದು, ಅಡ್ಮಿನಿಸ್ಟ್ರೇಟರ್ಸ್ಗಳದ್ದು. ಆದರೆ ಅವ್ರಿಗೆಲ್ಲ ಸರ್ವಿಸ್ ಮನೋಭಾವ ಇರಬೇಕು. ಎಲ್ಲ ಸೇರಿ ಒಂದು ಟ್ರಸ್ಟ್ ಸೆಟಪ್ ಮಾಡಬೇಕು. ಮಾತಾಡಿ ಚರ್ಚೆ ಮಾಡಿ ಆಮೇಲೆ ಪ್ರತಿಯೊಂದು ಹೆಜ್ಜೆನೂ ಇಡಬೇಕು. ನಾನು ಇವತ್ತೇ ಈ ವಿಷಯನ ನನ್ನ ಹಸ್ಬೆಂಡ್ ಹತ್ರ ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಮನೆ ಇರುವುದೇತಕ್ಕೆ, ಮನೆ ಇರುವುದೇತಕ್ಕೆ, ಬಿಟ್ಟು ಹೊರಡುವುದಕ್ಕೆ. ಬಾಗಿಲು ಹೊಸ್ತಿಲು ಇದಕ್ಕೆ ಏತಕ್ಕೆ ಹೇಳಿ, ಒಳಗೆ ಏನಿದೆ ಹೇಳಿ. ತೊಟ್ಟಿಲಿಲ್ಲದ ಕೋಣೆ, ತೊಟ್ಟಿಲೊಳಗೆ ಒಳಗೆ ಕಣ್ಣಿರದ ಮಗು, ಒಂದು ದೀಪವಿಲ್ಲ. ಕೈ ಇರದ ತಾಯಿ, ಹಗ್ಗವೇ ಇರದ ತೊಟ್ಟಿಲನು, ತೂಗುತ್ತ ಹಾಡುವಳು ಮುಗಿವೆ ಇಲ್ಲದ ಹಾಡ, ತೂಗುತ್ತ ಹಾಡುವಳು ಮುಗಿವೆ ಇಲ್ಲದ ಹಾಡ. ಏನ್ರಿ? ಒಂದು ನಿಮಿಷ ಕಣ್ಣು ಮುಚ್ಕೊಳ್ಳಿ ಸರ್, ಹೇಳ್ತೀನಿ. ಹಾಂ, ಯಾಕ್ರಿ? ನೀವು ಒಂದು ನಿಮಿಷ ಕಣ್ಣು ಮುಚ್ಕೊಳ್ಳಿ ಸರ್, ಹೇಳ್ತೀನಿ. ರೀ ನೋಡ್ರಿ, 60ನೇ ಇಸ್ವಿ ಕನ್ನಡ ಸಿನಿಮಾ ಹೀರೋಯಿನ್ ಥರ ಆಡಬೇಡಿ, ನಂಗೆ ಇರಿಟೇಟ್ ಆಗುತ್ತೆ. ಸಾರಿ ಸರ್. ಹೋಗಲ್ಲಿ ಕೂತ್ಕೊಂಡು ನಾನು ಡಿಕ್ಟೇಷನ್ ಕೊಟ್ಟನಲ್ಲ, ರಿಟ್ ಪಿಟಿಷನ್ನು, ಅದನ್ನು ಟೈಪ್ ಮಾಡಿ ಹೋಗಿ. ಏನ್ರಿ ಅದು, ಇನ್ನೂ ನಿಂತಿದ್ದೀರಲ್ಲ? ಸರ್, ನಿಮಗೆ ಕೊಡಬೇಕು ಅಂತ ಏನೋ ತಂದಿದ್ದೀನಿ. ಏನಿರ್ಬೋದು ಅಂತ ಗೆಸ್ ಮಾಡಿ ಸರ್, ನೋಡೋಣ. ಅದೇನು ಕ್ವಿಜ್ ಆಟ ನಡೆಸ್ತಾ ಇದ್ದೀರೇನ್ರಿ? ನೋಡಿ, ನನಗೆ ರೇಗುತ್ತೆ. ಅದೇನೋ ಅದು ನೆಟ್ಟಿಗೆ ಹೇಳಿ. ತಗೊಳ್ಳಿ ಸರ್. ಏನ್ರಿ ಇದು? ಅದೇ 2.5 ಲಕ್ಷ ರೂಪಾಯಿ ಸರ್. ನೀವು ಅವತ್ತಿಂದ ನನ್ನನ್ನು ಬೈತಿದ್ರಲ್ಲ ಸರ್, ಪ್ರತಿದಿನನೂ ನನ್ನ ದುಡ್ಡನ್ನು ನೀವು ಫೈನಾನ್ಸ್ ಕಂಪ್ನಿಲಿ ಹಾಕಿ ಮುಳುಗಿಸ್ಬಿಟ್ರಿ ನನ್ನನ್ನು ಅಂತ. ಆ ಲೆಕ್ಕದ 1.5 ಲಕ್ಷ, ಆಮೇಲೆ ಶಶಿಕಾಂತನ ಲೆಕ್ಕದ್ದು 1 ಲಕ್ಷ, 2 ಸೇರಿ 2.5 ಲಕ್ಷ ಸರ್. ಫೈನಾನ್ಸ್ ಕಂಪ್ನಿಯವರು 25,000 ಬಡ್ಡಿನೂ ಕೊಟ್ಟಿದ್ದಾರೆ ಸರ್, ತಗೊಳ್ಳಿ. ನಂಬೋಕೆ ಆಗ್ತಿಲ್ವಲ್ರಿ? ಹಾಂ, ಅದಕ್ಕೆ ಸರ್, ಇದು ನಿಮಗೆ ಸಂತೋಷ ಕೊಡೋ ವಿಚಾರ, ಸರ್ಪ್ರೈಸ್ ಕೊಡೋಣ, ಕಣ್ಮುಚ್ಕೊಳ್ಳಿ ಅಂತ ಹೇಳಿದರೆ ನೀವು ನನ್ನೇ ಬೈದ್ಬಿಟ್ರಿ ಸರ್. ಓ ಸಾರಿ ಕಣ್ರಿ, ಸಾರಿ. ಏನಿಲ್ಲ, ನನಗೆ ಆ ಥರ ಆಟ ಎಲ್ಲ ಇಷ್ಟ ಆಗೋದಿಲ್ಲ. ಹಾಂ, ಏನು ತಪ್ಪು ತಿಳ್ಕೊಬೇಡಿ. ಹೋಗಿ ಕೂತ್ಕೊಳ್ಳಿ. ಅಲ್ರಿ, ಆ ಫೈನಾನ್ಸ್ ಕಂಪ್ನಿಯವರು 1.5 ಲಕ್ಷ ರೂಪಾಯಿ ಹೇಗ್ರಿ ವಾಪಸ್ ಕೊಟ್ಟರು?
ಅದೇ ಸರ್ ಅವತ್ತೇ ಹೇಳಿದ್ನಲ್ಲ, ಆ ಫೈನಾನ್ಸ್ ಕಂಪ್ನಿ ಓನರ್ ಹೆಂಡತಿ ಪ್ರತಿದಿನ ದೇವಸ್ಥಾನಕ್ಕೆ ಬರ್ತಾರೆ, ಅವ್ರ ಹೆಸರು ಶಾರದಾ ಅಂತ, ಅವರನ್ನು ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ವಾಪಸ್ ತಗೋತೀನಿ ಅಂತ. ಹಾಗೆ ಮಾಡಿದೆ ಸರ್. ಅದೇ ಸೂಯಿಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳಿ ಕಣ್ಣೀರು ಸುರಿಸಿ ಹೆದರಿಸ್ತೀನಿ ಅಂತ ಹೇಳಿದ್ರಲ್ಲ, ಹಾಗೆ ಮಾಡಿದ್ರಾ? ಹೌದು ಸರ್, ಆದರೆ ಹಾಗೆ ಮಾಡಲಿಲ್ಲ ಸರ್. ಅದು ನಿನ್ನೆ ಬೆಳಗ್ಗೆ ನಮ್ಮ ಫ್ರೆಂಡ್ಶಿಪ್ ಸ್ವಲ್ಪ ಜಾಸ್ತಿ ಆಗಿತ್ತು ಸರ್. ಅವ್ರ ಮನೆಗೆ ಕರೆದ್ರು, ನಾ ಹೋದೆ. ಅವ್ರ ಹತ್ರ ನಾನು ನೀವು ದುಡ್ಡು ವಾಪಸ್ ಕೊಡದೆ ಹೋದರೆ ನಾನು ಸೂಸೈಡ್ ಮಾಡ್ಕೋತೀನಿ ಅಂತ ಅಳಕ್ಕೆ ಮನಸ್ಸೆಲ್ಲ ರೆಡಿ ಆಗಿಬಿಟ್ಟಿದ್ದೆ ಸರ್. ಇನ್ನೇನು ಹಾಗೆ ಹೇಳೋಕ್ಕೆ ಬಾಯ್ ಬಿಡೋ ಅಷ್ಟರಲ್ಲಿ ಅವ್ರ ಮನೇಲಿ ನಿಮ್ಮ ಫೋಟೋ ತೆಗ್ಲಾಕಿದ್ದನ್ನು ನೋಡಿದೆ ಸರ್. ನನ್ನ ಫೋಟೋನ? ಹ್ಞೂ ಸರ್. ನಾನು ಕೇಳಿದೆ, ನಮ್ಮ CSP ಅವ್ರ ಫೋಟೋನ ನೀವು ಯಾಕೆ ಹಾಕ್ಕೊಂಡಿದ್ದೀರಾ ಅಂತ. ಅದಕ್ಕೆ ಯಾಕೆ ಅವ್ರ ತಮ್ಮ ರಾಜಶೇಖರನ್ ಅವರನ್ನು ನೀವು ಕೊಲೆ ಕೇಸ್ನಿಂದ ಬಿಡಿಸಿದ್ರಂತೆ ಹೇಮಗಿರಿಲಿದ್ದಾಗ, ಅದ್ಯಾರೋ ವಿಶ್ವನಾಥನ್ ಅವ್ರ ಮರ್ಡರ್ ಕೇಸಿಂದ. ಹಾಂ ಹಾಂ ಹಾಂ, ಆ ಇಂದ್ರಜಿತ್ ಚೌಧರಿ ಮರ್ಡರ್ ಕೇಸು, ರಾಜಶೇಖರ್ ಅಂಡದರ್ಸು, ಆ ರಾಜಶೇಖರ್ ಅಕ್ಕನ ಈ ಶಾರದಾ. ಓಹೋ, ಆಮೇಲೆ ನಿಮ್ಮನ್ನು ಕಂಡ್ರೆ ಅವ್ರಿಗೆ ತುಂಬ ಗೌರವ ಅಂತ ಹೇಳಿದರು ಸರ್. ಹಾಂ, ನಾನು ತಕ್ಷಣ ಟ್ರಿಕ್ಕನ್ನು ಉಲ್ಟಾ ಮಾಡಿಬಿಟ್ಟೆ ಸರ್. ನೀವು ಆ ದುಡ್ಡು ವಾಪಸ್ ಕೊಡದೆ ಹೋದರೆ ನಾನು ಸೂಯಿಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ ಅಂತ ಹೇಳೋದ್ರ ಬದಲು CSP ಅವರು ಸೂಯಿಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾರಂತೆ ಅಂತ ಹೇಳಿ ಹತ್ಬಿಟ್ಟೆ ಸರ್. ಕ್ಲಿಕ್ ಆಗೋಯ್ತು. ಹಾಂ, ನಾನು ಸೂಯಿಸೈಡ್ ಮಾಡ್ಕೊಳ್ತೀನಿ ಅಂತ ನನ್ನ ಪರವಾಗಿ ನೀವು ಅವ್ರಿಗೆ ಹೇಳಿದ್ರಾ? ಹ್ಞೂ ಸರ್, ಇಲ್ಲದೆ ಹೋದ್ರೆ ಅವ್ರು ಬಗ್ತಾನೆ ಇರಲಿಲ್ಲ. ನಿಮ್ಮನ್ನು ಕಂಡ್ರೆ ಅವ್ರಿಗೆ ತುಂಬ ಗೌರವ ಇತ್ತಲ್ಲ, ಅದಕ್ಕೆ ನಿಮ್ಮನ್ನು ಸಾಯಿಸೋ ಪ್ಲ್ಯಾನ್ ಮಾಡಿಬಿಟ್ಟೆ. ಅವ್ರಿಗೆ ಗಾಬರಿ ಆಗಿಬಿಟ್ಟು ನನ್ನನ್ನು ತಕ್ಷಣ ಕರ್ಕೊಂಡು ಹೋಗಿ ಗೋಣಿ ಚೀಲ ತುಂಬ ದುಡ್ಡಿಟ್ಟಿದ್ರು ಸರ್. ಅದರಿಂದ 1.5 ಲಕ್ಷ ಅಸಲು ಪ್ಲಸ್ 25,000 ರೂಪಾಯಿ ಬಡ್ಡಿ ಕೊಟ್ಟು CSP ಸರ್ ಮಾತ್ರ ಯಾವತ್ತೂ ಸಾಯಬಾರ್ದು ಅಂತ ಹೇಳಿದರು ಸರ್. ನಿಮ್ಮ ಬದಲು ನಾನು ಸೂಯಿಸೈಡ್ ಮಾಡ್ಕೋತೀನಿ ಅಂತ ಹೇಳಿದ್ದಿದ್ರೆ ವರ್ಕೌಟ್ ಆಗ್ತಿರ್ಲಿಲ್ಲ ಸರ್. ಹೋದ್ರೆ ಹೋಗಲಿ ಅಂತ ಅವ್ರು ಸುಮ್ಮನಿದ್ಬಿಟ್ಟಿದ್ದಿದ್ರೆ ನಾ ಏನು ಮಾಡಬೇಕಾಗಿತ್ತು ಸರ್? ನಿಮ್ಮನ್ನು ಸಾಯಿಸಿದ್ದೆ ಸರಿ ಸರ್. ಏನುವೆ, ಥ್ಯಾಂಕ್ ಯು ವೆರಿ ಮಚ್ ಕಣ್ರಿ. ನೀವು ಈ ದುಡ್ಡು ಕೊಡದೇ ಇದ್ದಿದ್ರೆ ನಾನು ಆ ಲೀಸ್ ಮನೆಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಹಾಂ, ಹಲೋ ಶಂಕರಣ್ಣವರಾ? ಹಾಂ, ನಮಸ್ಕಾರ ಶಂಕರಣ್ಣ. ನಾನು CSP ಲಾಯರು. ಅದೇ ನಿಮ್ಮ ಮನೆ ಲೀಸ್ಗೆ ತೊಗೊಳ್ತೀನಿ ಅಂತ ಅವತ್ತು ಬಂದಿದ್ನಲ್ಲ, 5,000 ಅಡ್ವಾನ್ಸ್ ಕೊಟ್ಟಿದ್ನಲ್ಲ. ಹಾಂ ಹಾಂ, ಇವತ್ತು ಸಂಜೆ ಮಿಕ್ಕಿದ ದುಡ್ಡು ಕೊಡ್ತೀನಿ, 2,95,000. ಓಕೆ, ಕ್ಯಾಶೇ ಕೊಡ್ತೀನಿ ಪೂರ್ತಿ. 5 ವರ್ಷ ಲೀಸ್ಗೆ ಡ್ರಾಫ್ಟ್ ಮಾಡಿಸ್ಬಿಡಿ ದಯವಿಟ್ಟು. ಹಾಂ, ಕೋರ್ಟ್ ಟೈಮ್ ಮುಗಿದ ತಕ್ಷಣ ಬರ್ತೀನಿ. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ಅಬ್ಬಬ್ಬಾ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದ್ರಿ ಶಾರದಾ. ಈ ದುಡ್ಡು ವಾಪಸ್ ಬಂತಲ್ಲ, ನಾನು ಬೈದಿದ್ದನ್ನು ಮನಸ್ಸಲ್ಲಿ ಇಟ್ಕೋಬೇಡ್ರಿ. ಇಲ್ಲ ಸರ್, ನೀವು ಬೈದಿದ್ದನ್ನು ನಾನು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಂಡೇ ಇಲ್ಲ ಸರ್. ನಾನು ಎಲ್ಲರ ಹತ್ರನೂ ಹೇಳ್ಬಿಟ್ಟಿದ್ದೀನಿ ಸರ್. ನಮ್ಮ CSP ಸ್ವಲ್ಪ ಏನು ಯಾಕಷ್ಟು ಕೆಲ್ಸಿದ್ರಿ? CSP ಅವರು ಸ್ವಲ್ಪ ಅತಿ ಮುಂಗೋಪಿ ಅಂತಲ್ಲ? ಹೌದ್ರಿ, ನಾನು ಅತಿ ಮುಂಗೋಪಿನೇ. ಥ್ಯಾಂಕ್ಸ್ ಸರ್. ಅಯ್ಯೋ ರಾಮ, ನಾನು ಮುಂಗೋಪಿ ಆಗಿದ್ದಕ್ಕೆ ನೀವು ಯಾಕ್ರಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಿ? ಶಾರದಾ ಅವರೇ, ಇಲ್ಲಿ ಗಾಂಜಿ ಕುಮಾರ್ ಕೇಸಿನ ಫೈಲ್ ಇಟ್ಟಿದೆ ನೋಡಿದ್ರೇನ್ರಿ? ನಾಳೆ ಆರ್ಗ್ಯುಮೆಂಟ್ಸ್ಗಿದೆ, ಇವತ್ತು ಬರ್ತಾರವರು. ಅದೇ ರೀ, ಗಾಂಜಿ ಕುಮಾರ್ ಜವಳಿ ಅಂಗಡಿಯವರು ಅಕ್ವಿಷನ್ ಕೇಸ್ದು ಫೈಲು, 10 ಕೋಟಿ ರೂಪಾಯಿ ಪ್ರಾಪರ್ಟಿದು. ನೀವೇ ಕರ್ಕೊಂಡ್ಬಂದಿದ್ರಿ ನಿಮ್ಮ ಹಿಂದಿನ ಬೀದಿಲಿ ಅವ್ರ ಮನೆ ಇದೆ ಅಂತ. ಇಲ್ಲ ಸರ್, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದು ಫೈಲ್ ವಾಪಸ್ ತೊಗೊಂಡು ಹೊರಟೋದ್ರು ಸರ್. ಹಾಂ, ಫೈಲ್ ತೊಗೊಂಡು ಹೋಗ್ಬಿಟ್ರಾ? ಹೌದು ಸರ್, ಅವ್ರು ಬೇರೆ ಲಾಯರ್ನ ಇಟ್ಕೋತಾರಂತೆ ಸರ್. ಬೇರೆ ಲಾಯರ್ ಇಟ್ಕೊಳ್ತಾರಂತ? ಅಲ್ಲ, ಯಾಕೆ? 15 ದಿವಸದಿಂದ ನಿಮ್ಮ ಜೊತೆನೇ ಬಂದರು. ನನಗೆ ಬೇರೆ ಯಾವ ಲಾಯರು ಬೇಡ, ನೀವೇ ಬೇಕು ಅಂತ ಹೇಳಿದ್ರು. ಈ ಅಪೀಲ್ನ ನೀವೇ ಆರ್ಗ್ಯೂ ಮಾಡಬೇಕು ಅಂತ ಹೇಳಿದ್ರು.
50,000 ಅಡ್ವಾನ್ಸ್ ಕೊಡ್ತೀನಿ ಇವತ್ತು ಬಂದು ಅಂತ ಹೇಳಿದ್ರು. ಕೇಸ್ ಗೆದ್ದ ಮೇಲೆ ಇನ್ನೂ 50,000 ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತಿದ್ದಕ್ಕಿದ್ದ ಹಾಗೆ ಬೇರೆ ಲಾಯರ್ನ ಇಟ್ಕೊಳ್ತೀನಿ ಅಂತ ಯಾಕ್ರೆ ಫೈಲ್ ತೊಗೊಂಡವರು? ಗೊತ್ತಿಲ್ಲ ಸರ್. ಅಲ್ಲಿ ವಕಾಲತ್ ಇಟ್ಟಿದ್ದಾರೆ ಸರ್. ಅದ್ರ ಮೇಲೆ ನೋ ಅಬ್ಜೆಕ್ಷನ್ ಅಂತ ಬರ್ಕೊಡ್ಬೇಕಂತೆ ಸರ್. ಯಾಕ್ರಿ? ಅದು ಹೆಂಗೆ ಬೇರೆ ಲಾಯರ್ ಇಟ್ಕೊಳ್ತಾರಂತ? ತೊಗೊಳ್ರಿ ಫೋನು ಕೇಳೋಣ. ಏನು ತಮಾಷೆ ಅನ್ಕೊಂಡ್ಬಿಟ್ಟಿದ್ದಾನ ಅವನು? ಯಾಕ್ರಿ ಸುಮ್ಮನೆ ಕೂತಿದ್ದೀರಿ? ಫೋನ್ ಮಾಡ್ರಿ. ಸರ್ ಅವ್ರ ಫೈಲ್ ವಾಪಸ್ ತಗೊಂಡು ಹೋಗಿದ್ರಲ್ಲಿ ನನ್ನ ತಪ್ಪು ಸ್ವಲ್ಪ ಇದೆ ಸರ್. ನಿಮ್ಮ ತಪ್ಪು ಇದೆ? ಏನ್ರಿ ಅದು ನಿಮ್ಮ ತಪ್ಪು? ಅದೇ ಸರ್, ಅವತ್ತು ಫೈಲ್ ತಂದು ಕೊಟ್ರಲ್ಲ ಸರ್, ಅವತ್ತು ರಾತ್ರಿ ನಮ್ಮ ಮನೆಗೆ ಬಂದಿದ್ದರು ಸರ್. ಯಾವುದೋ ಬೇರೆ ಮ್ಯಾಟ್ರ್ನಲ್ಲಿ ಲೀಗಲ್ ಒಪಿನಿಯನ್ ಬೇಕಾಗಿತ್ತಂತೆ ಸರ್. ಅರ್ಜೆಂಟಾಗಿ CSP ಅವ್ರ ಮನೆಗೆ ಕರ್ಕೊಂಡು ಹೋಗಿ ಅಂತಂದರು ಸರ್. ರಾತ್ರಿ 11 ಗಂಟೆ ಆಗಿ ಹೋಗಿತ್ತು. ಅಷ್ಟೊತ್ತಲ್ಲಿ ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ ಕೊಡಬೇಕು ಅಂತ ನಾನೇ ಲೀಗಲ್ ಒಪಿನಿಯನ್ ಕೊಟ್ಬಿಟ್ಟೆ ಸರ್. ಲೀಗಲ್ ಒಪಿನಿಯನ್ ಎಲ್ಲೋ ತಪ್ಪಾಗಿದೆ ಅನಿಸುತ್ತೆ. ಅದಕ್ಕೆ ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಹೊರಟೋಗಿದೆ ಸರ್. ಅದಕ್ಕೆ ಬಂದುಬಿಟ್ಟು ಫೈಲ್ ವಾಪಸ್ ತೊಗೊಂಡು ಹೊರಟೋಗಿದ್ದಾರೆ ಸರ್. ಅಲ್ರಿ, ನೀವು ಲೀಗಲ್ ಸಲಹೆ ತಪ್ಪು ಕೊಟ್ಟಿದ್ದಕ್ಕೆ ನನ್ನ ಮೇಲೆ ಯಾಕ್ರೆ ನಂಬಿಕೆ ಹೋಗುತ್ತೆ ಅವ್ರಿಗೆ? ನೀವು ತಾನೇ ಲೀಗಲ್ ಸಲಹೆ ತಪ್ಪು ಕೊಟ್ಟಿರೋದು. ನನ್ನ ಮೇಲೆ ಯಾಕೆ ನಂಬಿಕೆ ಹೋಗುತ್ತೆ? 1 ಲಕ್ಷ ರೂಪಾಯಿ ಫೀಸ್ ರೀ. ಈಸಿಯಾಗಿ ಬರುವಂಥ ಕೇಸ್ ಅದು. ಇವತ್ತು 50,000, ನಾಳೆ 50,000 ಬಂದುಬಿಡ್ತಾ ಇತ್ತು. ಆಯಿತು, ಅವರೇನು ಪ್ರಾಬ್ಲಮ್ ಹೇಳಿದ್ರು, ನೀವೇನು ಲೀಗಲ್ ಸಲಹೆ ಕೊಟ್ರಿ ಹೇಳಿ ನೋಡೋಣ. ಅವರು ಒಬ್ಬರ ಹತ್ರ ಯಾವುದೋ ಒಂದು 50/80 ಸೈಟು 2.5 ಕೋಟಿಗೆ ತೊಗೋಬೇಕಾಗಿತ್ತಂತೆ ಸರ್. 2ನೇ ದಿನವೇ ಅದ್ರ ಸೇಲ್ ಅಗ್ರಿಮೆಂಟ್ ಆಗಬೇಕಾಗಿತ್ತಂತೆ. ಅದ್ರ ಬಗ್ಗೆ ಲೀಗಲ್ ಒಪಿನಿಯನ್ ಸರ್. ಅದ್ರ ಬಗ್ಗೆ ಏನದು ಡೀಟೇಲ್ಸ್ ಹೇಳಿ. ಆ ಸೈಟು ದೊಡ್ಡ ನಂಜುಂಡಪ್ಪ ಅನ್ನೋರ್ದಂತೆ ಸರ್. ಪಿತ್ರಾರ್ಜಿತ ಆಸ್ತಿ. ಅವರಿಲ್ಲ, ಈಗ ಸತ್ತೋಗಿದ್ದಾರೆ. ಅವ್ರಿಗೆ 4 ಜನ ಮಕ್ಕಳು ಸರ್. 2 ಗಂಡು 2 ಹೆಣ್ಣು. ಆ ಸೈಟನ್ನು ಗಾಂಜಿಕುಮಾರ್ ಅವ್ರಿಗೆ ಮಾರೋಕ್ಕೆ ಅವ್ರ ಹತ್ರ ಮಾತುಕತೆ ಆಡಿದ್ರಂತೆ ಸರ್ ಗಂಡು ಮಕ್ಕಳು. ಗಂಡು ಮಕ್ಕಳು ಮಾತ್ರ ಊರಲ್ಲಿದ್ದರು ಸರ್, ಹೆಣ್ಮಕ್ಳು ಬೇರೆ ಊರು. ಅದಕ್ಕೆ ಬರೀ ಗಂಡು ಮಕ್ಕಳು ಮಾತ್ರ ಸೈನ್ ಮಾಡಿದ್ರೆ ಸಾಕ, ಹೆಣ್ಮಕ್ಳನ್ನು ಕರೆಸ್ಬೇಕಾ ಅಂತ ಕೇಳಿದರು ಸರ್. ಹೆಣ್ಮಕ್ಳಿಗೆ ಪಿತ್ರಾರ್ಜಿತ ಆಸ್ತಿಲಿ ಹಕ್ಕಿಲ್ಲ, ಬರೀ ಗಂಡು ಮಕ್ಕಳು ಸೈನ್ ಮಾಡಿಕೊಂಡ್ರೆ ಸಾಕು, ಹೆಣ್ಮಕ್ಳೇನು ಬರಬೇಕಾಗಿಲ್ಲ, ನೀವು ಸೇಲ್ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಂತಂದೆ ಸರ್. ಅವರು 2ನೇ ದಿನವೇ 1 ಕೋಟಿ ಅಡ್ವಾನ್ಸ್ ಕೊಟ್ಟು ಸೇಲ್ ಅಗ್ರಿಮೆಂಟ್ ಮಾಡಿಸ್ಕೊಂಡ್ರಂತೆ ಸರ್. ನಿನ್ನೆ ಆ ಹೆಣ್ಮಕ್ಳು ನೋಟಿಸ್ ಕೊಟ್ಟಿದ್ದಾರಂತೆ ಸರ್, ನಮಗೂ ಹಕ್ಕಿದೆ, ನೀವು ಅದು ಹೇಗೆ ಅಗ್ರಿಮೆಂಟ್ ಮಾಡಿಸ್ಕೊಂಡ್ರಿ ಅಂತ. ಅದಕ್ಕೆ ಗಾಂಜಿಕುಮಾರ್ ಅವ್ರಿಗೆ ನಮ್ಮ ಆಫೀಸ್ ಮೇಲೆ ನಂಬಿಕೆ ಹೊರಟೋಗಿದೆ ಸರ್. ಅಲ್ರಿ, ಹೆಣ್ಣು ಮಕ್ಕಳಿಗೆ ಅಪ್ಪನ ಆಸ್ತಿನಲ್ಲಿ ಭಾಗ ಇಲ್ಲ ಅಂತ ಯಾರೇ ಹೇಳಿದ್ರು ನಿಮಗೆ? ಯಾಕೆ ಹಂಗೆ ಸಲಹೆ ಕೊಡೋಕೆ ಹೋದ್ರಿ ನೀವು? ಏನೋ ಗೊತ್ತಾಗಲಿಲ್ಲ ಸರ್. ನಮ್ಮ ತಂದೆಯವರ ಆಸ್ತಿಲಿ ನಮ್ಮ ಅಣ್ಣ ತಮ್ಮಂದರು ನನಗೇನು ಕೊಡಲೇ ಇಲ್ಲ ಸರ್. ಅದಕ್ಕೆ ನಾನು ಹೆಣ್ಮಕ್ಳಿಗೆ ಹಕ್ಕಿಲ್ಲ ಅಂತ ಅಂದ್ಕೊಂಡ್ಬಿಟ್ಟೆ ಸರ್. ಅಲ್ರಿ, ನಿಮ್ಮ ಅಣ್ಣ ತಮ್ಮನವ್ರ ದಗಲಬಾಜಿಗಳು ನಿಮಗೆ ಟೋಪಿ ಹಾಕಿದ್ದಾರೆ ಅಂದರೆ ಕಾನೂನೇ ಆಗಿದೆ ಅಂತ ಹೆಂಗ್ರಿ ತಿಳ್ಕೊಂಡ್ರಿ ನೀವು? ರಾಮ 1.5 ಕೋಟಿ ರೂಪಾಯಿ ಆಸ್ತಿ ವಿಚಾರದಲ್ಲಿ ಆ ಥರದ ಸಲಹೆ ಕೊಟ್ಟಿದ್ದೀರಲ್ರಿ. ನನ್ನೊಂದು ಫೋನ್ ಮಾಡಿ ಕೇಳೋದಲ್ವೇನ್ರಿ ನೀವು? ಎಂಥ ಬ್ಲಂಡರ್ ಮಾಡಿದ್ದೀರಿ ನೋಡಿ ನೀವು. ಈಗ ಹೆಣ್ಮಕ್ಳ ಆಸ್ತಿ ಗಾಂಜಿಕುಮಾರ್ಗೆ ಟೋಪಿ ಬೀಳುತ್ತೆ, ಹೆಣ್ಮಕ್ಳ ಪಾಲಿಂದು. ಹಲೋ, CSP's ಆಫೀಸ್, ಶಾರದಾ ಶೇಖರ್ ಮೂರ್ತಿ ಸ್ಪೀಕಿಂಗ್. ಓಹ್, 1 ನಿಮಿಷ ಸರ್. ಅವರೇ ಸರ್, ಗಾಂಜಿಕುಮಾರ್. ಹಲೋ, ಹಾಂ ಹೇಳಿ ಕುಮಾರ್. ಫೈಲ್ ತೊಗೊಂಡು ಹೋದ್ರಲ್ಲ? ನಾನೆಲ್ಲರಿ ತಪ್ಪಲ ಪಾಯಿಂಟ್ ಹೇಳಿದ್ದೆ ನಿಮಗೆ. ಹೌದು, ಹೆಣ್ಣು ಮಕ್ಕಳಿಗೆ ಹಕ್ಕಿರುತ್ತೆ. ಅರೆ, ಈ ಶಾರದಾ ಒಪಿನಿಯನ್ ಕೇಳ್ಕೊಂಡು ನೀವು ಸೇಲ್ ಅಗ್ರಿಮೆಂಟ್ ಮಾಡಿಸ್ಬಿಟ್ರೆ ಅದು ನನ್ನ ತಪ್ಪು ಹೇಗಾಗುತ್ತೆ ಕುಮಾರ್? ಅವ್ರಿಗೇನು ಗೊತ್ತ್ರಿ, ಅವ್ರು ಲಾಯರಾ?
ಲಾಯರ್ ಗುಮಾಸ್ತ ಅಷ್ಟೇ, ಗುಮಾಸ್ತನ ಸರ್ ಕೆಲಸನೂ ಸರಿಯಾಗಿ ಮಾಡಲ್ಲ. ಅವ್ರ ಒಪಿನಿಯನ್ ಕೇಳ್ಕೊಂಡು ಸೇಲ್ ಅಗ್ರಿಮೆಂಟ್ ಮಾಡಿಸ್ಬಿಟ್ರೆ ನೀವು, ಅದಕ್ಕೆ ನನ್ನ ಹೊಣೆ ಮಾಡ್ತಾ ಇದ್ರೆ ನೀವು. ಬುದ್ಧಿ ಬೇಡವಾ ನಿಮಗೆ? ಫೋನಾ ಇಲ್ವಲ್ಲ, ನನಗೆ ಫೋನ್ ಮಾಡಿರಲಿಲ್ಲ. ಇಲ್ಲ ರೀ, ನಾನು ಹಾಗೆ ಹೇಳಿಲ್ಲ. ಅವ್ರಿಗೆ ತೋಚಿದ್ದು ಅವ್ರು ಹೇಳಿದ್ದಾರೆ. ನನ್ನ ಹತ್ರ ಪರ್ಸನಲ್ ಆಗಿ ಬರ್ಬೇಕು ತಾನೆ ನೀವು? ಹಾಂ, ಅವ್ರ ಮೂಲಕ ಹೋಗಿ ಅವ್ರ ಕೈಯಲ್ಲಿ ಫೋನ್ ಮಾಡಿಸಿ ಏನೋ ಅವರೇನೋ ಹೇಳಿದ್ದನ್ನು ತಿಳ್ಕೊಂಡು ನೀವೇನೋ ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ನೀವು ಈ ಥರದ್ದು ಕೆಲಸ ಮಾಡಿಕೊಂಡ್ರೆ ಸರಿ ರೀ. ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಬಿಡಿ, ನೋ ಅಬ್ಜೆಕ್ಷನ್ ಬರೆದಿಟ್ಟಿರ್ತೀನಿ ವಕಾಲತ್ ಮೇಲೆ. ನೀವು ಸಾಯಂಕಾಲ ತೊಗೊಂಡು ಹೋಗಿ, ಯಾವ ಲಾಯರ್ನಾದರೂ ಇಟ್ಕೊಳ್ಳಿ. ಬೇಕಾಗಿಲ್ಲ, ಪೈಸಾ ಬೇಕಾಗಿಲ್ಲ ರೀ, ಪೈಸಾ ಬೇಕಾಗಿಲ್ಲ. ನಮಸ್ಕಾರ. ಶಾರದಾ, ಏನ್ರಿ ಮಾಡಿರೋದು ನೀವು? ಅವತ್ತು ರಾತ್ರಿ ಅವರು ಬಂದು ಹೆಣ್ಣು ಮಕ್ಕಳಿಗೆ ಅಪ್ಪನ ಆಸ್ತಿಯಲ್ಲಿ ಹಕ್ಕಿದೆಯಾ ಅಂದರೆ ನೀವು ಹಕ್ಕಿಲ್ಲ ಅಂದ್ರಂತೆ. ನಿಮ್ಮ CSP ಇವ್ರಿಗೊಂದು ಸರ್ತಿ ಕೇಳಿಬಿಡಿ ಅಂದರೆ ಅವರೆದುರಿಗೆ ನೀವು ನನಗೆ ಫೋನ್ ಮಾಡೋ ಥರ ನಾಟಕ ಮಾಡಿಬಿಟ್ಟು CSP ಇವರು ಹಾಗೆ ಹೇಳ್ತಿದ್ದಾರೆ, ಅಪ್ಪನ ಆಸ್ತಿಯಲ್ಲಿ ಹಕ್ಕಿಲ್ಲ ಅಂತ ಹೇಳಿದ್ರಂತೆ. ನೀವು ನನಗೆಲ್ಲಿ ಫೋನ್ ಮಾಡಿದ್ರಿ ನೀವು? ನಾನು ಆಗ ತಪ್ಪು ಸಲ ಹೇಳ್ತೀನ? ಅವರು ತುಂಬ ಅರ್ಜೆಂಟು, ಈಗಲೇ CSP ಅವ್ರಿಗೆ ಫೋನ್ ಮಾಡಿ ಅಂತ ಹೇಳಿದರು ಸರ್. ಅಷ್ಟೊತ್ತಲ್ಲಿ ನಿಮ್ಮನ್ನು ಎಬ್ಸೋಕ್ಕೆ ನಂಗೆ ಹೆದರಿಕೆ ಆಯಿತು ಸರ್. ಅದಕ್ಕೆ ಯಾವುದೋ ಇಲ್ಲದೇ ಇರೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಹತ್ರನೇ ಮಾತಾಡೋ ಥರ ನಾಟಕ ಆಡಿಬಿಟ್ಟು ಅದು ನಿಮ್ಮದೇ ಒಪಿನಿಯನ್ ಅಂತ ಸುಳ್ಳು ಹೇಳಿಬಿಟ್ಟೆ ಸರ್. ಅಲ್ರಿ, ಹಾಗೆ ನಾಟಕ ಮಾಡಿಬಿಟ್ರೆ ಆಫೀಸ್ ಪ್ರೆಸ್ಟೀಜ್ ಗತಿ ಏನ್ರಿ? ನಿಮಗೆ ಲೀಗಲ್ ಜ್ಞಾನ ಇಲ್ಲ ಅಂದರೆ ನನಗೂ ಲೀಗಲ್ ಜ್ಞಾನ ಇಲ್ಲ ಅನ್ನೋ ಥರ ಅವನೆದುರುಗ ಮಾಡಿಬಿಟ್ಟಿದ್ದೀರಲ್ರಿ. ನನ್ನ ಮೂರ್ಖನ್ನು ಮಾಡಿಬಿಟ್ಟಿದ್ದೀರಲ್ರಿ. ಅಲ್ರಿ, ಎಲ್ಲರೂ CSP ಭಾಳ ಇಂಟೆಲಿಜೆಂಟು ಅಂತ ಹೇಳ್ತಾರೆ. ಅವನ ಕಣ್ಣಲ್ಲಿ ನಾನೊಬ್ಬ ದೊಡ್ಡ ಮೂರ್ಖ ಅನ್ನೋ ಥರ ಕಾಣೋ ಹಾಗೆ ಮಾಡಿಬಿಟ್ರಿ. ನೋಡಿ, ಒಳ್ಳೆ ಕ್ಲೈಂಟ್ ಅವನು. ನೀವು ನನಗೆ ಫೋನ್ ಮಾಡಿಲ್ಲ ಅಂದರೆ ನಂಬ್ತಲೇ ಇಲ್ಲ. ನಾನು ಫೋನಲ್ಲಿ ಹಾಗೆ ಹೇಳಿದ್ದೀನಿ ಅಂದ್ಕೊಂಡಿದ್ದಾನೆ ಅವನು. ಶತ ಮೂರ್ಖ ಅವನು. ನೀವೊಬ್ಬರು ಮೂರ್ಖರು. 1 ಲಕ್ಷ ಹಾಳು ಮಾಡಿದ್ರಿ, ಆಫೀಸ್ಗೆ ಒಳ್ಳೆ ಹೆಸರು ಹಾಳು ಮಾಡಿದ್ರಿ. ಸಾರಿ ಸರ್. ಏನು ಸಾರಿ ರೀ? 1 ಲಕ್ಷ ರೂಪಾಯಿ ಫೀಸ್ ಅನ್ಯಾಯವಾಗಿ ಹೋಯ್ತು. ಆ ಗಾಂಜಿ ಕುಮಾರ್ಗೂ ಅಷ್ಟೇ. ಎಷ್ಟು ಕಷ್ಟ ಆಗುತ್ತೆ ನೋಡಿ. ಈಗ ಆ ಹೆಣ್ಣು ಮಕ್ಕಳು ಬಂದು ಇವಾಗ ನೋಟಿಸ್ ಕೊಟ್ಟಿದ್ದಾರೆ ಅವನಿಗೆ. ಅವ್ರ ಆಸ್ತಿ ಪಾಲು ಸಿಗುತ್ತೆ ಅವರಿಗೆ. ಎಲ್ಲಿಂದ ಬಂದು ಸೇರ್ಕೊಂಡ್ರಿ ನೀವು? ಶತ ಮೂರ್ಖನ್ ನನ್ನೂ ಮಾಡೋದಲ್ಲದೆ ನೀವು ಮೂರ್ಖರಾಗಿದ್ದೀರಿ. ಪೋಸ್ಟ್ ಜಸ್ಟ್ ಪೋಸ್ಟ್ ಬಂದಿದೆ, ಸೈನ್ ಮಾಡಿ. ಏನ್ರಿ ಸರ್? ಅದೇ ಸರ್, ಭಟ್ ಆ್ಯಂಡ್ ಕುಕ್ಕೋಜಿ ಅಡ್ವೊಕೇಟ್ ಕಂಪ್ನಿಯಿಂದ ಸರ್. ಸ್ವಲ್ಪ ಓದಿ. ಅದೇ ಸರ್, ನಾವು ಲೀಗಲ್ ನೋಟಿಸ್ ಕಳಿಸಿದ್ವಲ್ಲ ಕಲ್ಯಾಣಿ ಕಡೆಯಿಂದ ಫಾರ್ಮಸ್ಯೂಟಿಕಲ್ಸ್ ಕಂಪ್ನಿಗೆ, ಅವ್ರು ರಿಪ್ಲೈ ನೋಟಿಸ್ ಕಳಿಸಿದ್ದಾರೆ ಸರ್. ಪ್ರತೀಕ್ಷಾ ಕಿಡ್ನಿ ಫೇಲ್ಯೂರ್ಗೂ ನಮಗೂ ಯಾವ ಸಂಬಂಧನೂ ಇಲ್ಲ, ನಾವು ಯಾವ ಥರನೂ ಜವಾಬ್ದಾರರಲ್ಲ, ಅದಕ್ಕಾಗಿ ನಾವು ಯಾವ ಹಣನೂ ಕೊಡಬೇಕಾಗಿಲ್ಲ, ಕೊಡೋದೂ ಇಲ್ಲ ಅಂತ. ಕೊಡ್ರಿ ಇಲ್ಲಿ. ದುಡ್ಡು ಕೊಡಲ್ವಂತ ಈ ಕಂಪ್ನಿಯವರು. ಪ್ರತೀಕ್ಷಾಗಿ ಮೋಸ ಮಾಡ್ತಾರಂತ. ನಾಳೆ ಬೆಳಗ್ಗೆ ಚಂದ್ರಕಾಂತಂಗೂ ಕಲ್ಯಾಣಿಗೂ ಇಲ್ಲಿ ಬರೋಕ್ಕೆ ಹೇಳಿ. ಹಾಗೆ ನಮ್ಮ ಡಿಟೆಕ್ಟಿವ್ ಇದ್ದಾರಲ್ಲ ಹಿರೇಮಠ್, ಅವ್ರಿಗೂ ಬರೋಕ್ಕೆ ಹೇಳಿ. ಸರಿ ಸರ್. ದುಡ್ಡು ಕಕ್ಕಿಸ್ತೀನಿ ನೋಡ್ಕೊಳ್ಳಿ ಅವ್ರ ಹತ್ರ. ಪುಟ್ಟ ಮಗುಗೆ ಮೋಸ ಮಾಡ್ತಾರ. ಕೋರ್ಟ್ಗೆ ಹೇಳಿದ್ದೀನಿ ಅವ್ರನ್ನ. ഇരുള വിരുദ്ധ ಬೆಳಕಿನ ಯುದ್ಧ